ಇವತ್ತು ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಇವತ್ತು ಒಂದ್ ಶುಭಾಷಿತ ನೋಡ್ತೀವಿ. ಅದೇನಂತಂದ್ರೆ ಮರ್ಕಟಸ್ಯ ಸುರಾಪಾನಂ ಮಧ್ಯೆ ವೃಶ್ಚಿಕದಂಶನಂ ತನ್ಮಧ್ಯೆ ಭೂತ ಸಂಚಾರಃ ಯದ್ವಾ ತದ್ವಾ ಭವಿಷ್ಯತಿ. ಇದು ಆ, ನಮ್ ಗುರುಗಳು ಗೋಪಿನಾಥ್ ಗಲ್ಗಲಿ ಅವ್ರು ಹೇಳ್ಸ್ಕೊಟ್ಟಿರೋದು. ಸೊ ಇದರ ಅರ್ಥ ಏನು ಅಂತಂದ್ರೆ ಆ ಮರ್ಕಟಸ್ಯ ಸುರಾಪಾನಂ ಅಂದ್ರೆ ಆ ಮರ್ಕಟ ಅಂದ್ರೆ ಮಂಕಿ, ಸುರಾಪಾನ ಅಂದ್ರೆ ಲೈಕ್ ಕುಡಿಯೋದು. ಸೊ ಒಂದು ಲೈಕ್ ಕುಡ್ದಿದ್ದು ಮಂಕಿ, ಆ ಕುಡ್ದಿದ್ ಮಂಕಿ ಒಂದೇ. ಮೊದ್ಲೇ ಒಂದ್ ಮಂಕಿ ಅಂದ್ರೆ ಬಹಳ ಲೈಕ್ ಅನ್ಸ್ಟೇಬಲ್, ಎಲ್ಲಾ ಕಡೆ ಓಡತ್ತಾ, ಇದು ಮಾಡತ್ತಾ ಅದು ಮಾಡತ್ತಾ. ಅದ್ರ ಮೇಲೆ ಡ್ರಂಕಿನ್ ಮಂಕಿ ಅದ. ಸೊ ಹಂಗಂತ ಹೇಳಿ ಇನ್ನ ಅನ್ಸ್ಟೇಬಲ್ ಇರತ್ತ. ಆದ್ಮೇಲೆ ಆ ಆ ಆ ಮಂಕಿಗ ಆ ವೃಶ್ಚಿಕ ದಂಶನಂ ಅಂದ್ರೆ, ವೃಶ್ಚಿಕ ಅಂದ್ರೆ ಸ್ಕಾರ್ಪಿಯನ್, ದಂಶನಂ ಅಂದ್ರೆ ಕಚ್ಚದ. ಸೊ ಸೊ ಹಂಗಂತ ಹೇಳಿ ಆ ಅದು ಡ್ರಂಕ್ ಮಂಕಿ ಎಂಬೋ, ಮಿಸ್ಚೀವಿಯಸ್ ಎಂಬೋ, ಅನ್ಸ್ಟೇಬಲ್ ಎಂಬೋ ಮಂಕಿಗ ಇನ್ನ ಲೈಕ್ ಅನ್ಬೇರಬಲ್ ಪೇನ್ ಆ ಸ್ಕಾರ್ಪಿಯನ್ ಬೈಟ್ ಇಂದ. ಸೊ ಅದು ಏನ್ ಮಾಡತ್ತ ಅಂತಂದ್ರೆ ಅದಕ್ಕ ಆ ಮಂಕಿಗ ಪೂರಾ ಅನ್ಕಂಟ್ರೋಲಬಲ್ ಹೈಪರ್ ಆಕ್ಟಿವಿಟಿ ಮಾಡತ್ತ. ಆದ್ಮೇಲೆ ಮತ್ತ ಆ ಮಂಕಿ ಎಂಬುದು ಒಂದು ಟ್ರೀನ ಕೂತಿರತ್ತ. ಆಗ್ಲಿ ಆ ಟ್ರೀನಾಗ ಒಂದು ಭ್ರಮರಾಕ್ಷಸ ಕೂತಿರತ್ತ. ಸೊ ಹಂಗಂತ ಹೇಳಿ ಆ ಒಂದು ಮಂಕಿ is compared to the uncontrollable mind whose future is totally unpredictable and horrible, which leads the person to destruction or adogati. If the monkeys of the same nature get together, then their situation is even worse. Hence, we have to control our mind senses so that one can achieve success in every step of life. If not controlled, then one can be a burden to oneself. ಸೊ ಈಗ ನಾವು ಮೊದ್ಲೇ ರೈಟ್ ಡೆಸಿಷನ್ ಮಾಡ್ಲಾರ್ದೆ ಆದ್ಮೇಲೆ ಕೆಟ್ಟ ಕೆಟ್ಟದೆಲ್ಲ ಮಾಡಿ ಮತ್ತೆ ಕೆಟ್ಟ ಪ್ಲೇಸ್ ನಾಗಿದ್ದು, ಆದ್ಮೇಲೆ ಕೆಟ್ಟ ಜನರ ಸರಿ ಇದ್ದು ಹಂಗ್ ಮಾಡಿದ್ರೆ ನಾವು ಕೂಡ ಆ ಮಂಕಿ ತರ ಎಲ್ಲ ಲೈಕ್ ಅನ್ಸ್ಟೇಬಲ್, ಹೈಪರ್ ಆಕ್ಟಿವ್, ಪೇನ್ ಇದೆಲ್ಲ ಆಗಿ ಲೈಫ್ ಎಂಬುದೇ ಒಂದು ದೊಡ್ಡ ಬರ್ಡನ್ ತರ ಆಗುತ್ತಾ ಅಂತ ಬೇಸಿಕ್ಲಿ ಇದು ಹೇಳತ್ತ. ಆದ್ಮೇಲೆ ಇದು ವೈ ದಿಸ್ ಶ್ಲೋಕ ಇಸ್ ಇಂಪಾರ್ಟೆಂಟ್ ಅಂತಂದ್ರೆ, ಎಸ್ಪೆಷಲಿ ಯಂಗರ್ ಜನರೇಷನ್ಗೋಸ್ಕರ ಯಾಕೆ ಕಲ್ತ್ಕೋಬೇಕು ಅಂತಂದ್ರೆ, ನಾವು ಕರೆಕ್ಟ್ ಡೆಸಿಷನ್ ಮಾಡಿದ್ರೆ ಅವಾಗ ನಮ್ ಮೈಂಡ್ ಕೂಡ ಕಂಟ್ರೋಲ್ಡ್ ಇರತ್ತ. ಆದ್ಮೇಲೆ ಮೈಂಡ್ ಕಂಟ್ರೋಲ್ಡ್ ಇದ್ರೆ ನಮ್ ಲೈಫ್ ನಮ್ ಕಂಟ್ರೋಲ್ ನಾಗಿರತ್ತ. ಯಾಕಂದ್ರೆ ಈಗ ಒಂದು ದೊಡ್ಡ ಲೈಕ್ ಸೇಯಿಂಗ್ಸ್ ಇರ್ತಾವ. ಅದೇನಂತಂದ್ರೆ ಕಂಟ್ರೋಲ್ ಯುವರ್ ಫೋನ್, ನಾಟ್ ಡೋಂಟ್ ಲೆಟ್ ಇಟ್ ಕಂಟ್ರೋಲ್ ಯು. ಇಲ್ಲಾಂದ್ರೆ ಅದು ಆ ಊಟ ಮಾಡೋದು, ಇಲ್ಲಾಂದ್ರೆ ವಿಡಿಯೋ ಗೇಮ್ಸ್ ಎಲ್ಲಾಗಿರತ್ತೆ. ಲೈಕ್ ನೀನ್ ಅದ್ರಾಗ ನೀನ್ ಅದಕ್ಕ ಕಂಟ್ರೋಲ್ ಮಾಡ್ಬೇಕು, ಆಗ್ಲಿ ಹಂಗಂತ ಹೇಳಿ ಅದು ನಿಂಗ್ ಕಂಟ್ರೋಲ್ ಮಾಡ್ಬಾರ್ದು ಅಂತ. ಸೊ ಹಂಗ ನಾವು ಯಂಗ್ ಇಂದೇ ಸ್ವಲ್ಪ ಕಂಟ್ರೋಲ್ ಪ್ರಾಕ್ಟೀಸ್ ಮಾಡಿದ್ರೆ ಅವಾಗ ನಾವು ದೊಡ್ಡವರಾದ್ಮೇಲೆ ಇಟ್ಸ್ ಗೋಯಿಂಗ್ ಟು ಬಿ ಈಸಿಯರ್ ಫಾರ್ ಅಸ್ ಟು ಲಿವ್ ಪ್ರಾಪರ್ಲಿ. ಯಾಕಂದ್ರೆ ಈಗ ಕಂಟ್ರೋಲ್ ಇಲ್ಲ ಅಂತಂದ್ರೆ ಏನ್ ಬೇಕಾದ, ಈಗ ದೊಡ್ಡವರಾದ್ಮೇಲೆ ದುಡ್ಡು ಕೂಡ ಇರತ್ತ. ಸೊ ಈಗ ಹಂಗಂತ ಹೇಳಿ ಎವ್ರಿ ಟೈಮ್ ಹೊರಗೆ ಹೋಗೋದ್ ಕಾಲಕ್ಕ $100 ಸ್ಪೆಂಡ್ ಮಾಡಿದ್ರೆ ಅವಾಗ 1 ವೀಕ್ ನಾಗ ಪೂರಾ ಇದು ಅನ್ಕಂಟ್ರೋಲಬಲ್ ಆಗತ್ತಲ್ಲ ಲೈಫ್. ಸೊ ಹಂಗ ಇನ್ನೊಂದು ಇಂಟರ್ಪ್ರಿಟೇಷನ್ ಏನು ಅಂತಂದ್ರೆ, ಆ ಮರ್ಕಟ ಅಂಬೋದು ನಮ್ ಮೈಂಡ್. ಆ ಮೈಂಡ್ ಬಹಳ ಅನ್ಸ್ಟೇಬಲ್. ಯಾಕಂದ್ರೆ ಈಗ ಒಂದ್ರ ಮೇಲೆ ಫೋಕಸ್ ಮಾಡ್ಲಿಕ್ಕೆ ಆಗಲ್ಲ ಅವ್ನಿಗೆ ಬೇಕಾದ್ರೆ. ಆ ಒಂದ್ ಎರಡ್ ಗಂಟೆ ಒಂದ್ರ ಮೇಲೆ ಫೋಕಸ್ ಮಾಡ್ಬೇಕು ಅಂತಂದ್ರೆ ಎಲ್ಲಾರ್ಗು ಬೋರ್ಡ್ ಆಗತ್ತೆ. ಸೊ ಹಂಗ ಮಂಕಿ ಎಂಬುದು ಮೈಂಡ್. ಆದ್ಮೇಲೆ ಸುರಾಪಾನ ಎಂಬುದು ಆ, ನಮ್ ಸೆನ್ಸುವಲ್ ಸ್ಯಾಟಿಸ್ಫ್ಯಾಕ್ಷನ್. ಸೊ ಈಗ ಬಹಳ ಜನ ಅಡಿಕ್ಷನ್ ಅದೆಲ್ಲ ಮಾಡ್ತಾರಲ್ಲ. ಸೊ ಹಂಗಂತೇಳಿ ಅದು ಅಟ್ರಾಕ್ಟೆಡ್ ಅಂಡ್ ಅಟ್ಯಾಚ್ಡ್ ಟು ದಟ್. ಈಗ ಊಟ ಮಾಡೋದಿಲ್ಲ ಅಂದ್ರೆ ಈ ರುಚಿ ರುಚಿ ತಿನ್ನೋದು, ಇಲ್ಲಾಂದ್ರೆ ಮೂವೀಸ್ ನೋಡೋದು, ಇವೆಲ್ಲ ಅಟ್ರಾಕ್ಟೆಡ್ ಮೂವೀಸ್ ನೋಡ್ಬೇಕು ಅಂತ. ಆಗ್ಲಿ ಸ್ವಲ್ಪ ಜನ ಬರೇ ಮೂವೀಸ್ ನೋಡ್ತಾರೆ. ಸೊ ಹಂಗಂತ ಹೇಳಿ ಸ್ಯಾಟಿಸ್ಫ್ಯಾಕ್ಷನ್ ಆಫ್ ದ ಸೆನ್ಸಸ್ ಕಂಪೇರ್ ಟು ಸುರಾಪಾನ ಅಂತ. ಆದ್ಮೇಲೆ ಬೇರೆಯವ್ರದ್ದು ಜಲಸಿ, ಅದು ಸ್ಕಾರ್ಪಿಯನ್ ವೃಶ್ಚಿಕ ಆಗ ಕಂಪೇರ್ ಮಾಡ್ತಾರೆ. ಯಾಕಂದ್ರೆ ನಾವು ಇವಾಗ ನಾವು ಬೇರೆಯವ್ರಿಗೆ ಜಲಸ್ ಇದ್ರೆ ಅವಾಗ ನಮ್ಗೆ ಏನು ಇದು ಬರಲ್ಲ, ನಮ್ಗ ಬೆನಿಫಿಟ್ ಏನ್ ಬರಲ್ಲ.
ಈಗ ಒಂದು ಸೇಯಿಂಗ್ಸ್ ಇರ್ತಾವ, ಅದೇನಂತಂದ್ರೆ ಜೆಲಸಿ ಬ್ಲೈಂಡ್ಸ್ ಪ್ರೋಗ್ರೆಸ್ ಏನೋ ಆಗ್ಲಿ. ಬೇರೆಯವ್ರ ಮೇಲೆ ಫೋಕಸ್ ಮಾಡಿದ್ರೆ ಅವಾಗ ಇವಾಗ ನಾ ಸ್ಟೇರ್ ಕೇಸ್ ಕ್ಲೈಂಬ್ ಮಾಡೋ ಕಾಲಕ್ಕೆ ಸ್ಟೇರ್ಸ್ ನೋಡ್ಬೇಕು, ಆಗ್ಲಿ ಬೇರೆದೆಲ್ಲ ನೋಡ್ಬಾರ್ದಿಲ್ಲ ಅಂದ್ರೆ ಮತ್ತೆ ಬೀಳ್ತೀವಿ. ಸೊ ಹಂಗಂತ ಹೇಳಿ ಬೇರೆಯವ್ರಲಿಂದ ನೋಡಿ ಜೆಲಸಿ ಇದ್ದು ಅದ್ ನಂಗ್ ಇರ್ಬೇಕಾಗಿತ್ತು ಅದೆಲ್ಲ ಮಾಡಿದ್ರೆ ಕರೆಕ್ಟ್ ಪ್ಯಾತ್ ಹೋಗಲ್ಲ ಅಂತ ಹೇಳಿ. ಸೊ ಹಂಗ ಜೆಲಸ್ ಇಸ್ ಕಂಪೇರ್ಡ್ ಟು ವೃಶ್ಚಿಕ ಸ್ಕಾರ್ಪಿಯನ್. ಆದ್ಮೇಲೆ ಹೇಟ್ರೆಡ್ ಅಪಾನ್ ಅದರ್ಸ್ ಇಸ್ ಕಂಪೇರ್ಡ್ ಟು ದ ಪಾಯ್ಸನ್ ಇನ್ ಇಟ್ಸ್ ಟೇಲ್. ವೃಶ್ಚಿಕ ಅದು ಸ್ಕಾರ್ಪಿಯನ್ ಟೇಲ್ನಾಗಿರೋ ಪಾಯ್ಸನ್ ಹೇಟ್ರೆಡ್ ಅಂತ ಕಂಪೇರ್ ಮಾಡ್ತಾರೆ ಅಲ್ಲಿ. ಆದ್ಮೇಲೆ ಆ ಟ್ರೀನಾಗಿರೋ ಭೂತ ಅವ್ರ ಗೋಸ್ಟ್ ಅದು ಈಗೋ ಆಮೇಲೆ ಅಹಂಕಾರ ಅಂತಂತ. ಸೊ ಹಂಗ ಈ ಈಗೋ ಅಂದ್ರೆ ಇದು ನಾನೇ, ಲೈಕ್ ನಾನೇ ಮಾಡಿರೋದು, ನಂದೇ ಇರ್ಬೇಕು ಹಂಗ. ಸೊ ಈ ಅಹಂಕಾರ ಆದ್ಮೇಲೆ ಹೇಟ್ರೆಡ್, ಜೆಲಸಿ ಆದ್ಮೇಲೆ ಸ್ಯಾಟಿಸ್ಫ್ಯಾಕ್ಷನ್ ಆಫ್ ದ ಸೆನ್ಸಸ್, ಬರೇ ಸೆನ್ಸುವಲ್ ಸ್ಯಾಟಿಸ್ಫ್ಯಾಕ್ಷನ್ ಇವೆಲ್ಲ ಆದ್ರೆ ಅವಾಗ ಕೂಡ ಲೈಫ್ ಅನ್ಸ್ಟೇಬಲ್ ಆಗತ್ತ ಅಂತಾರೆ. ಯಾಕಂದ್ರೆ ನಾನೇ ಮಾಡ್ತೀನಿ ಎಲ್ಲ, ಆದ್ಮೇಲೆ ಅದ್ರ ಮೇಲೆ ಅವ್ರ ಹತ್ರ ಏನದನೋ ಅದ್ ನನ್ನ ಹತ್ರ ಇರ್ಬೇಕು, ಪ್ಲಸ್ ಅವ್ರ ಮೇಲೆ ಹೇಟ್ರೆಡ್, ಆದ್ಮೇಲೆ ಸೆನ್ಸುವಲ್ ಸ್ಯಾಟಿಸ್ಫ್ಯಾಕ್ಷನ್. ಇದು ಬೇಸಿಕ್ಲಿ ಒಂದು ಚಲೋ ಎಕ್ಸಾಂಪಲ್ ಏನು ಅಂತಂದ್ರೆ ದುರ್ಯೋಧನ. ದುರ್ಯೋಧನ ಏನು ಅಂತು ಅವನೇನಂದ, ನಂಗೆ ಇರ್ಬೇಕು ರಾಜ್ಯ, ಇದೆಲ್ಲ ನಂದೇ, ಇದು ನಿಮ್ಗೆ ಯಾರಿಗೂ ಸ್ವಲ್ಪ ಕೂಡ ಕೊಡಲ್ಲ. ಆದ್ಮೇಲೆ ಪಾಂಡವರು ಸ್ವಲ್ಪ ಲೈಕ್ ಇದು ಸ್ವಲ್ಪ ಹ್ಯಾಪಿ ಇದ್ದ ಕಾಲಕ್ಕೆಲ್ಲ ಬಾಳ ಕಿಡ್ಸ್ ಇದ್ದ ಕಾಲಕ್ಕ ಅವ್ರು ಎಷ್ಟ್ ಚಲೋ ಓದ್ಕೊಳಗತ್ತಾರ ಅಂತಂದಿದ್ದ ಕಾಲಕ್ಕೆಲ್ಲ ಅವನ್ಗ ಜಲಸಿ ಅನ್ಸ್ತಾ ಇತ್ತು. ಹಂಗಂತ ಹೇಳಿ ಜಲಸಿಯಿಂದ ಗ್ರೋ ಅಪ್ ಆಗಿ ಆಗಿ ದೊಡ್ಡವ್ರ ಆದ್ಮೇಲೆ ಹೇಟ್ರೆಡ್, ಈಗೋ, ಅಹಂಕಾರ ಅದೆಲ್ಲ ಇತ್ತು. ಸೊ ಹಂಗಂತ ಹೇಳಿ ಅವನ್ ಅವನ್ ಎಷ್ಟ್ ಕೆಟ್ಟವನಿದ್ದ ಹಂಗ ನಮ್ ಲೈಫ್ ಕೂಡ ನಮ್ ಕೈಯಾಗಿರಲ್ಲ, ಆದ್ಮೇಲೆ ಇದು ಅಧೋಗತಿ ಹೊಂತೀವಿ ಅಂತ ಹೇಳುತ್ತೆ ಇದು ಈ ಸುಭಾಷಿತ. ಅಷ್ಟೇ. ಪಾರಂತರಿಕ ಶಿಕ್ಷಣ. ಚೆನ್ನಾಗಿದೆ, ಚೆನ್ನಾಗಿದೆ. ಒಂದಿಷ್ಟು 3 ಕ್ವಶನ್ಸ್ ಎಲ್ಲಾ ಹುಡುಗರು ಹೇಳ್ಬೋದು ಕ್ವಶನ್. ಆರು ಅರಿಷಡ್ ವರ್ಗಗಳು ಯಾವುವು? ಇದು ವೇದೇಶ್, ಶ್ರೀಶ್, ಅನಗ. ಸರ್ಪಾಪಸರ್ಪ ಭದ್ರಂತೆ, ಸರ್ಪಾಪಸರ್ಪ ಭದ್ರಂತೆ, ಸರ್ಪಾಪಸರ್ಪ ಭದ್ರಂತೆ. ಗಚ್ಚ ಸರ್ಪ ಮಹಾವಿಷ, ಗಚ್ಚ ಸರ್ಪ ಮಹಾವಿಷ, ಗಚ್ಚ ಸರ್ಪ ಮಹಾವಿಷ. ಜನಮೇಜಯಸ್ಯ ಯಜ್ಞಾಂತೆ, ಜನಮೇಜಯಸ್ಯ ಯಜ್ಞಾಂತೆ, ಜನಮೇಜಯಸ್ಯ ಯಜ್ಞಾಂತೆ. ಆಸ್ತಿಕವಚನಂ ಸ್ಮರ, ಆಸ್ತಿಕವಚನಂ ಸ್ಮರ, ಆಸ್ತಿಕವಚನಂ ಸ್ಮರ. ಆಸ್ತಿಕಸ್ಯ ವಚಃ, ಆಸ್ತಿಕಸ್ಯ ವಚಃ, ಆಸ್ತಿಕಸ್ಯ ವಚಃ. ಶ್ರುತ್ವಾಯಃ, ಶ್ರುತ್ವಾಯಃ, ಶ್ರುತ್ವಾಯಃ. ನ ನಿವರ್ತತೆ, ನ ನಿವರ್ತತೆ, ನ ನಿವರ್ತತೆ. ಶತದಾಭಿತ್ಸತೆ, ಶತದಾಭಿದ್ಯತೆ, ಶತದಾಭಿದ್ಯತೆ. ಮೂರ್ಧನಾಶಿಂಶ ವೃಕ್ಷಫಲಂ, ಮೂರ್ಧನಾಶಿಂಶ ವೃಕ್ಷಫಲಂ, ಮೂರ್ಧನಾಶಿಂಶ ವೃಕ್ಷ, ಮೂರ್ಧನಾಶಿಂಶ ವೃಕ್ಷ, ಮೂರ್ಧನಾಶಿಂಶ ವೃಕ್ಷ. ಫಲಂ ಯಥಾ, ಫಲಂ ಯಥಾ, ಫಲಂ ಯಥಾ. So this shloka is related to the sarpadosha. If anybody have the sarpadosha, they can chant this on Champashashti. So before going to bed, they can chant this shloka. Jayashree Mohoday, if you have any
a specific shloka. ನಮಗ ಭಾಗವತದ್ದು ಕಥೆ ಬರ್ತದಿದು. ಆಕ್ಚುಲಿ ಅವರೇ ಜನ್ಮೇಜಯನ್ ಯಾಗ ಸ್ಟಾಪ್ ಮಾಡಿರೋದು, ಆಸ್ತಿಕ ಅಂತ ಹೇಳಿ ಋಷಿಗಳು. ಅವರು ಹೆಂಗೆ ಅವ್ರು ಹುಟ್ಟುದು ಅಂದ್ರೆ ಈ ಜರತಾರ ಅಂಬುವಂತ ಒಬ್ಬ ಋಷಿಗಳವರು. ಅವ್ರ ಪಿತೃಗಳು ಆಮೇಲೆ ಅವ್ರ ತಾತ ಮುತ್ತಾತ ಎಲ್ಲರೂ ತುಂಬಾ ಬಾಧೆ ಪಡ್ತಾ ಇರ್ತಾರೆ. ಯಾಕೆ ಅಂತಂದ್ರೆ ಈ ಋಷಿಗಳಿಗೆ ಮಕ್ಕಳಿರಂಗಿಲ್ಲ. ಅವ್ರೇನೋ ಪೂರ್ತಿ ಮನಸ್ಸು ಸನ್ಯಾಸನೇ ನಾನ್ ಮಾಡ್ಬೇಕು, ನಂಗ ಈ ಅಟ್ಯಾಚ್ಮೆಂಟ್ ಅಂಬೋದ್ ಬರಬಾರ್ದು, ಮಕ್ಕಳು ಹೆಂಡತಿ ಮಕ್ಕಳು ಇದೆಲ್ಲ ಇರಬಾರ್ದು ಅಂತ ಅವ್ರು ತಪಸ್ ಮಾಡ್ತಾ ಇರ್ತಾರೆ. ಅವಾಗ ಜರತ್ಕಾರ ಅಂತ ಅವ್ರ ಹೆಸರು. ಆ ಜರತ್ಕಾರ ಋಷಿಗಳು ಅವ್ರಿಗೆ ಎಲ್ಲಾರು ಬಂದು ವಿಧ ವಿಧವಾಗಿ ಹೇಳಲಿಕ್ ಪ್ರಯತ್ನ ಮಾಡ್ತಾರ, ನೀವು ಮದ್ವೆ ಮಾಡ್ಕೋರಿ, ಸಂತಾನ ಪಡೀರಿ, ಯಾಕಂದ್ರೆ ಅದು ಪಿತೃಗಳಿಗೆ ಅದು ಒಂದು ಮೊಮ್ಮಕ್ಕಳು ಏನೇನ್ ಮಾಡ್ತಾರೋ ಅದ್ರಲಿಂದ ಆ ಮುತ್ತಾತಕ್ ತುಂಬಾ ಸ್ವರ್ಗದಲ್ಲಿ ಅದ್ರ ಸುಖ ಜಾಸ್ತಿ ಆಗ್ತದ ಅಂತ ಹೇಳ್ತಾರೆ. ಸೊ ಹಂಗಾಗಿ ಅವರೆಲ್ಲಾ ತುಂಬಾ ಕಷ್ಟ ಪಡ್ತಾ ಇದ್ದಾರೆ, ನೀವು ಮಕ್ಕಳನ್ನ ಪಡೀರಿ ಅಂದ್ರೆ ಅವ್ರು ಕೇಳೋದಿಲ್ಲ. ಅವಾಗ ಈ ಫಾರೆಸ್ಟ್ ಅಲ್ಲಿ ಒಂದ್ಸರಿ ಹೋಗಿದ್ದಾಗ ಅವ್ರ ತಾತಾಗ ಕಾಲು ಮೇಲೆ ಕಟ್ಟು ಬಿಡ್ತಾರ, ಗಿಡಕ್ಕೆ ಒಂದು ಕಾಲ್ ಕಟ್ಬಿಟ್ಟಿಟ್ಟಿರ್ತಾರ. ಇವನ್ ಹೋಗಿರ್ತಾನ, ಯಾರೋ ಒಬ್ರು ಜರತ್ಕಾರ ಅಂತ ನನ್ ಮೊಮ್ಮಗ ಇದ್ರೆ ಹೇಳ್ರಿ, ಅವನಿಗೆ ಸಂತಾನ ಪಡಿ ಅಂತ ಹೇಳ್ರಿ ಅಂತ ಆ ತಾತ ಹೇಳ್ತಾ ಇರ್ತಾರ. ಅವಾಗ ನಾನೇ ಆ ಜರತ್ಕಾರ ಅಂತ ಇವನ್ ಹೇಳ್ತಾನೆ. ಹೇಳಿದ್ದಾಗ ಹಿಂಗ್ ಮಾಡ್ ನೋಡಪ್ಪ, ನನ್ ಪರಿಸ್ಥಿತಿ ಹಿಂಗ ಆಗತ್ತ, ನೀನು ಮಕ್ಕಳು ಪಡಿಲಿಲ್ಲ ಅಂದ್ರೆ, ಸೊ ಹಂಗಾಗಿ ಒಂದ್ ಸ್ವಲ್ಪ ಏನನ್ನ ಉಪಾಯ ಮಾಡಿದಕ್ಕ ಅಂದಾಗ ಜರತ್ಕಾರ 3 ಕಂಡೀಷನ್ಸ್ ಹೇಳ್ತಾರ. ಏನು ಅಂದ್ರೆ, ಆಯ್ತು ನಾನ್ ಮಾಡ್ತೀನಿ ನೀವೇನ್ ಹೇಳಿದ್ದು, ಬಟ್ ನಂದೇ ಹೆಸರಾದ ಒಂದು ಹೆಣ್ಣು ನನಗ್ ಸಿಗ್ಬೇಕು, ಜರತ್ಕಾರ ಅಂಬುವಂತ ಹೆಣ್ಣು ನಂಗೆ ಸಿಗ್ಬೇಕು ಅಂತ ಹೇಳಿ. ಸರಿ, 2ನೇ ಕಂಡೀಷನ್ ಏನು ಅಂದ್ರೆ, ನಾನು ಹೋಗಿ ಹಿಂಗ್ ಹೇಳ್ಬಿಡ್ತೀನಿ, ನನಗೊಂದ್ ಸಮಯ ಬರ್ತದ, ನಾನ್ ಈಗಾರ ತಪಸ್ಗೆ ಹೋಗ್ತಾ ಇದ್ದೀನಿ, ತಪಸ್ಸೆಲ್ಲ ಆದ್ಮೇಲೆ ನನಗ್ ಅನ್ಸತ್ತ ಒಂದ್ ಸಮಯನಾಗ ನಾ ಮಾಡ್ಕೋಬೇಕು ಮದ್ವೆ ಅಂತ, ಅವಾಗ ಹೋಗಿ ಯಾರೇ ನಂಗ ಹೆಣ್ಣು ಕೊಡ್ತಾರಾ ಅಂತ ಕೇಳ್ತೀನಿ. ಅವಾಗ ನನಗೆ ಯಾರೋ ಒಬ್ರು ಬಂದು ಹೆಣ್ಣು ಕೊಡ್ಬೇಕು ಅಂತ ಹೇಳ್ದ. ಅದು 2ನೇದು. 3ನೇದು ಬಂದು, ಆ ಹೆಣ್ಣು ನನ್ ಮೇಲೆ ಏನು ಸಿಟ್ಟು ಮಾಡ್ಕೋಬಾರ್ದು, ಒಂದ್ ಸ್ವಲ್ಪ ಸಿಟ್ಟು ಮಾಡ್ಕೊಂಡ್ರು ನಾನು ಬಿಟ್ಟೋಗ್ಬಿಡ್ತೇನೆ ಆಕಿ ಅಂತ ಒಂದು 3 ಇದು ಕೊಡ್ತಾರೆ. ಆಯ್ತಪ್ಪ ಎಲ್ಲ ಓಕೆ ಅಂತಂತಾರೆ. ಈ ಸರ್ಪದ ವಾಸುಕಿ ಇವರೆಲ್ಲರಿಗೆ ದೇವತೆಗಳು ಹೋಗಿ ಹೇಳ್ತಾರನ್ ಮಾತು, ನಿಮ್ ಜಾತಿ ಉಳಿಬೇಕು ಅಂತಂದ್ರೆ ನೀವು ಜರತ್ಕಾರನಿಗೆ ನಿಮ್ ಮಗಳನ್ನು ಕೊಡ್ಬೇಕು ಅಂತ ಹೇಳಿ. ಆ ಒಂದು ಹೆಣ್ಣು ಸರ್ಪ ಹೆಸರು ಜರತ್ಕಾರ ಅಂತಾನೆ ಇರುತ್ತ. ಆ ಹೆಣ್ಣಿಗೆ ಈಗ ಸರ್ಪಗಳಿಗೆ ಏನು ಅಂದ್ರೆ ಎಲ್ಲಾ ಕಡೆ ಅವರಿಗೆ ಆ ಶಬ್ದಗಳ ಧ್ವನಿ ಅದು ಕೇಳ್ಸುತ್ತಲ್ವಾ. ಸೊ ಯಾವಾಗ ಈ ಜರತ್ಕಾರ ಹೇಳ್ತಾನೋ ಅವಾಗ ಎಲ್ಲಾ ಸರ್ಪಗಳ ಒಂದು ಫ್ಯಾಮಿಲಿಗೆ ಹೇಳಿರ್ತಾರಂತ, ಎಲ್ಲೆಲ್ಲಿರ್ತದೋ ಅವ್ರಿಗೆ ನೀವು ಹೂ ಅಂದ್ಬಿಡ್ಬೇಕು. ಯಾವಾಗಾದ್ರೆ ಜರತ್ಕಾರ ನಾನ್ ಮದ್ವೆ ಮಾಡ್ಕೋತೀನಿ, ಹೆಣ್ಣಿದ್ಯಾ ಅಂದ್ರೆ ಹೂ ಅಂದ್ಬಿಡ್ಬೇಕು ಅಂತ ಇವರೆಲ್ಲರೂ ಎಲ್ಲಾ ಕಡೆ ಒಂದು ನಮ್ ವಾಟ್ಸಪ್ ಮೆಸೇಜ್ ತರ ಎಲ್ಲರಿಗೆ ಪಾಸ್ ಮಾಡ್ಬಿಟ್ಟಿರ್ತಾರಂತೆ. ಅವಾಗ ಯಾವಾಗಾದ್ರೆ ಆತ ಬಂದಂತಾನೋ ನನ್ ಮಗಳಿದ್ದಾಳ, ಸರಿ ಅಕ್ಕಿನ ಹೆಸರು ಏನು ಜರತ್ಕಾರನೇ ಇರ್ಬೇಕು ಅಂದ್ರೆ, ಹೌದು ನನ್ ಮಗಳ ಹೆಸರು ಜರತ್ಕಾರನೇ ಅಂತ ಆ ಸರ್ಪಗಳ ಇರುವಂತ ಆಯ್ತದಾದ್ಮೇಲೆ ಏನಾಗತ್ತ, ಮದ್ವೆ ಮಾಡ್ಕೋತಾರ, ಎಲ್ಲ ಆಗ್ತಾ ಅವ್ರಿಗ್ನು ಎಲ್ಲಾ ಕಂಡೀಷನ್ ಹೇಳ್ತಾರೆ, ಹಿಂಗ ನನಗ ಏನು ಸಿಟ್ ಮಾಡ್ಬಾರ್ದು, ಯಾವ್ದಕ್ಕೂ ನನಗ ಅಡ್ಡ ಹಾಕ್ಬಾರ್ದು ಅಂತ ಹೇಳಿ. ಆಯ್ತು ಅಂತ ಈಗ ಜರತ್ಕಾರಾಗ ಮದ್ವೆ ಮಾಡ್ಕೊಂಡ್ ಬರ್ತಾರ. ಮದ್ವೆ ಮಾಡ್ಕೊಂಡ್ ಬಂದ್ಮೇಲೆ ಒಂದಿನ ಏನಾಗತ್ತ ಅಂತಂದ್ರೆ, ಸಂಧ್ಯಾಕಾಲ ಆಗ್ತಿರ್ತದ. ಪ್ರತಿ ಒಂದು ದಿನ 1 ವರ್ಷ ಚೆನ್ನಾಗಿರ್ತಾರೆ ಇಬ್ರು ಗಂಡ ಹೆಂಡತಿ. ಒಂದಿನ ಸಂಧ್ಯಾಕಾಲದಲ್ಲಿ ಸಂಧ್ಯಾ ವಂದನ ಮಾಡ್ಬೇಕು, ಅದು ವಿಧಿ. ನಾವು ಮನುಷ್ಯರಾಗಿ ಹುಟ್ಟಿದ್ದಕ್ಕ ನಮಗೊಂದು ವಿಧಿ ನಿಷೇಧ ಅಂಬೋದಿರುತ್ತೆ. ಈ ನಾಯಿಗಳಿಗೆ, ಆಕಳ ಇವಕ್ಕೆಲ್ಲ ವಿಧಿ ನಿಷೇಧಗಳಿರಲ್ಲ. ಅದಕ್ಕೆ ಈ ವಿಧಿ ಏನು ಅಂತಂದ್ರೆ, ಪ್ರತಿನಿತ್ಯ ಮಾಡುವಂತ ಒಂದು ಕರ್ಮ ಸಂಧ್ಯಾ ವಂದನ. ಸಂಧ್ಯಾ ಸಮಯದಲ್ಲಿ ಮಾಡ್ಬೇಕು, ಸಕಾಲಕ್ಕೆ ಮಾಡ್ಬೇಕು, 3 ಹೊತ್ತು ಮಾಡ್ಬೇಕು. ಈ ಕಾಲದಲ್ಲಿ ಜರತ್ಕಾರ ಋಷಿಗಳು ಮಲ್ಕೊಂಡಿರ್ತಾರೆ. ಈಗ ಹೆಂಗೆ ಆಕಿಗೊಂದ್ ಧರ್ಮ ಸಂಕಟ, ಈಗ ಮಲ್ಕೊಂಡಿರೋರಿಗೆ ಎಬ್ಸಿದ್ರೆ ಸಿಟ್ಟು ಬರುತ್ತ, ಎಬ್ಬಿಸ್ಬಾರ್ದು ಅಂತ ಹೇಳ್ತಾರೆ ಮಲ್ಕೊಂಡಿರೋರು. ಆದ್ಮೇಲೆ ಏನು, ಸಂಧ್ಯಾ ಸಮಯ ಆಗ್ತದ, ಅದು ವಿಧಿ. ನಾನು ಅದನ್ನ ಪರಿಪಾಲನೆ ಮಾಡ್ಲಿಲ್ಲ ಅಂತಂದ್ರೆ ನನಗೆ ಅದು ಪಾಪ ಬರ್ತದ. ಒಂದ್ ಹೆಂಡತಿಯಾಗಿ ನಾವು ಗಂಡಗ ಮಕ್ಕಳಿಗೆ ಮಾಡಿಸೋಂತ ಧರ್ಮ ನಮ್ದು. ಸೊ ಹಂಗ ಏನ್ ಮಾಡ್ಬೇಕು ವಿಚಾರ ಮಾಡ್ತಾಳ.
ನಂದು ನಾ ಜೀವನ ನೋಡ್ಕೊಲ, ಧರ್ಮ ಪಾಲನೆ ನೋಡ್ಕೊಲ ಅಂತ. ದೆನ್ ಶಿ ಚೂಸಸ್ ನಾ ಧರ್ಮನೇ ಮಾಡ್ಬೇಕು. ಯಾಕೆ ಅಂದ್ರೆ ಈ ಒಂದು ನನಗ್ ಮನುಷ್ಯ ದೇಹ ಸಿಕ್ಕ್ಯದ ಅಂತಂದ್ರೆ ಈ ಧರ್ಮದಿಂದ ಇದರ ರಕ್ಷಣೆ ಮಾಡ್ಲಿಕ್ಕೆ ಆಗ್ತದ. ಹಂಗಂತಕ್ಕೆ ಏನ್ ಮಾಡ್ತಾಳ, ಎಬ್ಬಸ್ತಾಳ. ನನಗ್ ದೇವರನ್ನ ಪ್ರೀತಿ ಆಗ್ತಾನಲ್ಲ, ಯಾರ್ ಏನಿದ್ವು ಆದ್ರೂ ಕೋಪ ಮಾಡ್ಕೊಂಡ್ರು ಗಂಡ ದೇವ್ರ ಪ್ರೀತಿ ಆಗ್ತಾನ, ನಾನ್ ದೇವ್ರ ಸಲಾಗ ಪ್ರಣಾಮ ವಾಸುದೇವ ಅಂತ ಅಕ್ಕಿನೂ ಹಂಗೆ ಹೇಳಿ ಎಬ್ಬಸ್ತಾಳ. ಎಬ್ಬಸಿದ ತಕ್ಷಣ ಜರತ್ಕಾರ ಋಷಿಗಳಿಗೆ ಆಸ್ ಶಿ ಎಕ್ಸ್ಪೆಕ್ಟೆಡ್ ಸಿಟ್ ಬಂದ್ಬಿಡ್ತದ. ಸಿಟ್ಟು ಬಂದು, ನೀನ್ ಯಾಕೆ ನನಗೆ ಎಬ್ಬಸ್ತಾ ಇದ್ದಿ ಸಂಧ್ಯಾ ವಂದನ ಸಮಯದಲ್ಲಿ? ನಾನ್ ಮೊದ್ಲೇ ಹೇಳಿದ್ದೆ ನನಗೆ ಯಾವ್ದೂನು ನೀನು ಸಿಟ್ಟು ತರಿಸ್ಬಾರ್ದು ಅಂತ ಹೇಳಿ, ನೀನೀಗ ಸಿಟ್ಟು ತರಿಸಿದಿ, ನಾನು ಹೊಟ್ಟೋಗ್ತೀನಿ ಅಂತ ಜರತ್ಕಾರ ಋಷಿಗಳು ಹೇಳ್ತಾರೆ. ಅಯ್ಯೋ ಇದೇನಿದು, ವಿಧಿ ಹೇಳಿನಿ, ನಾನು ಏನೇನು ತಪ್ಪು ಮಾಡಿಲ್ಲ ಅಂತ ಆಕಿ. ಸರಿ ಅಂತ ಹೇಳಿ, ಈ ತರ ನೀವು ಮಾಡೋದು ಇದುನಾ ಅಂತ. ಆಮೇಲೆ ಇನ್ನೊಂದು ಒಂದು ಕಂಡೀಷನ್ ಇಟ್ಟಿರ್ತಾರೆ. 4th ಕಂಡೀಷನ್ ಏನು ಅಂದ್ರೆ, ನಾನು ನಿಮ್ ಮಗಳಿಗೆ ನೋಡ್ಕೊಂಗಿಲ್ಲ, ನೀವೇ ಎಲ್ಲ ಏನೇನ್ ತರ್ತಿರೋ ದುಡ್ಡು ಅದು ಇದು ಏನೇನ್ ಇರ್ತದೋ ಅದೆಲ್ಲ ನೀವೇ ಕೊಡ್ಬೇಕು ಅಂತ ಆ ಜರತ್ಕಾರ್ ಋಷಿಗಳು ಹೇಳಿರ್ತಾರೆ ಆ ಹೆಣ್ಣು ಅವ್ರ ತಂದೆ ತಾಯಿಗೆ. ಆಸ್ ಯೂಶುವಲ್ ಅದು ಹೇಳಾರ ಅದ್ ಕಡೆಯಿಂದ ಅಕ್ಕಿ ಮತ್ತ ಅವ್ರ ಮನೆಗೆ ಹೋಗ್ತಾಳ. ಈ ತರ ಎಲ್ಲ ಆಯ್ತು, ಸಿಟ್ಟು ಮಾಡಿ ಅವರು ಇದು ಮಾಡಿದ್ರು. ಆಗ್ಲಿ ಹೋಗುವಾಗ ಅವರು ಹೇಳ್ತಾರ, ಅಸ್ತಿ ಅಸ್ತಿ ಅಂತ ಒಂದ್ ಮಾತು ಹೇಳ್ತಾರೆ. ಏನು ಅಸ್ತಿ ಅಂತ ಕೇಳ್ತಾಳೆ. ಅಂದ್ರೆ ನಿನ್ನ ಹೊಟ್ಟೆಯಲ್ಲಿ ಒಂದು ಕೂಸಿದೆ, ಅಸ್ತಿ ಅಂತ. ಸೊ ಅದೇ ಅಸ್ತಿ ಅಸ್ತಿ ಹೇಳಿದಕ್ಕೆ ಆಸ್ತಿಕ. ಸೊ ಈ ಆಸ್ತಿಕ ಅಂತ ಯಾರು ಸ್ಮರಣೆ ಮಾಡ್ತಾರೋ ಆ ಆಸ್ತಿಕ ಋಷಿಗಳೇ ಜನ್ಮೇಜಯನ ಸರ್ಪಯಾಗವನ್ನು ನಿಂದಿರ್ಸ್ಬಿಡ್ತಾರ. ಆ ಆಸ್ತಿಕನ್ನ ಸ್ಮರಣೆ ಮಾಡಿದ್ರಲಿಂದ ಎಲ್ಲಿನೂ ಸರ್ಪ ಭಯ, ಸರ್ಪ ದೋಷ ಏನಿದ್ರು ಅದು ಹೋಗ್ತದ ಅಂತ ಹೇಳಿ. ಅದಕ್ಕೆ ಆಸ್ತಿಕ ಅಂತ ನಾವು ಹೇಳ್ತಾ ಇರ್ತೀವಿ. ಅದರದೊಂದು ಶ್ಲೋಕನೂ ಇರ್ಬೋದು, ನಾನು ನೋಡಿ ಕಳಿಸ್ತೀನಿ ಆದ್ಮೇಲೆ. ಸೊ ಇದು ಆಸ್ತಿಕನ ಕಥೆ.